ಏನಾಯ್ತು ಮಗ, ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಗಾಡಿ ಎತ್ತೋ, ನಾ ಹೇಳ್ತೀನಿ. ಸರಿ. ಮಗ, ನಮ್ ಗೌರ್ಮೆಂಟ್ ಸ್ಕೂಲ್ ನೆನಪಿದ್ಯಾ? ಲೇ, ಈ ಸ್ಕೂಲ್ ಯಾರಿಗೂ ನೆನಪಿಲ್ಲ. 9ನೇ ಕ್ಲಾಸಲ್ಲಿ ನೀನು ಹುಡುಗಿನ ಲವ್ ಮಾಡಿದ್ದೆ, ಅದು ಅವ್ರ ಅಪ್ಪಂಗೆ ಗೊತ್ತಾಯ್ತು ಅಂತ ಒಂದ್ ವಾರ ಸ್ಕೂಲ್ಗೆ ಬಂದಿರ್ಲಿಲ್ವಲ್ಲೋ. ಆಮೇಲೆ ಅಟೆಂಡೆನ್ಸ್ ತಗೋಬೇಕಾರೆ ಮಿಸ್ ವೈಕಲ್ ಅಂತ ಕೇಳಿದಾಗ ಪ್ರೆಸೆಂಟ್ ಮಿಸ್ ಅಂತ ನಿನ್ನ ಅಟೆಂಡೆನ್ಸ್ ಕೂಡ ನಾನೇ ಹಾಕಿದ್ದೀನಲ್ಲೋ. ಮಗ, ಈ ಟೀ ಅಂಗಡಿ ನೆನಪಿದ್ಯಾ? ಹೇಯ್, ಈ ಟೀ ಅಂಗಡಿ ಯಾರಿಗೂ ನೆನಪಿಲ್ಲ. ಇಲ್ಲೇ ತಾನೆ ಒಂದ್ ಟೀ ತಗೊಂಡು 3 ಜನ ಕುಡಿತಾ ಇದ್ದಿದ್ದು. ಮಗ, ನಮ್ ದೇವಸ್ಥಾನ ಗ್ರೌಂಡ್ ನೆನಪಿದ್ಯಾ? ಲೇ, ಇಲ್ಲೇ ಅಲ್ವೇನೋ ನಾವು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸ್ಕೂಲ್ ಮುಗಿದ್ಮೇಲೆ ಕ್ರಿಕೆಟ್ ಗಿಲ್ಲಿ ಆಡ್ತಾ ಇದ್ದಿದ್ದು. ಆಮೇಲೆ ಕ್ರಿಕೆಟ್ ಅಲ್ಲಿ ಬಾಲ್ ಕ್ಯಾಚ್ ಹಿಡಿಯಕ್ ಹೋಗಿ ಬಿದ್ದು ಕೈಕಾಲೆಲ್ಲ ಮುರ್ಕೊಂಡಿದ್ದೆ ಅಲ್ವೇನೋ, ಇಲ್ಲೇ ತಾನೇ ಅದು. ಅಲ್ವಾ ಮಗ, ಆ ದಿನಗಳೆಲ್ಲ ಎಷ್ಟು ಚೆನ್ನಾಗಿತ್ತಲ್ಲ. ಅಲ್ಲ ಕಣೋ, ಅದೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂದೆ, ಹೇಳಲೇ ಇಲ್ಲ. ಏನಿಲ್ಲ ಮಗ, ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೆ. ಹೌದಾ? ಎಲ್ಲಿಗೆ? ಚೆನ್ನೈಗ ಬೆಂಗಳೂರ್ಗ? ಇಲ್ಲ ಮಗ, ಫಾರಿನ್ಗೆ. ಏನು ನೀನುನಾ? ಮೊನ್ನೆ ತಾನೇ ಮಾದೇವಣ್ಣ ಹೋದ, ಇವಾಗ ನೀನು ಹೋದ್ರೆ ಊರಲ್ಲಿ ಒಬ್ನೇ ಹೆಂಗೋ ಇರ್ಲಿ? ಏನ್ ಮಾಡೋದು ಮಗ, ಜವಾಬ್ದಾರಿಗಳು ಕಣ. ಇಷ್ಟ ದಿನ ಕಾಲೇಜಲ್ಲಿ ಇದ್ವಿ, ಎಲ್ಲ ಚೆನ್ನಾಗಿತ್ತು. ಆದ್ರೆ ಈಗ ಕಾಲೇಜ್ ಮುಗಿದ್ಮೇಲೆ ಜವಾಬ್ದಾರಿಗಳೆಲ್ಲ ಎಗ್ಲೇ ಇರ್ತೈತ್ ಕಣ. ಅರ್ಥ ಆಗುತ್ತೆ ಮಗ, ಈ ಜವಾಬ್ದಾರಿ ಅನ್ನೋ ಮೂಟೆಗಳಿಂದ ಇರೋ 3 ಫ್ರೆಂಡ್ಸು 3 ದಿಕ್ಕಾಗ್ತೀವಲ್ಲೋ. ಅಲ್ಲ ಕಣೋ, ನಮ್ಮ ಮಿಡಲ್ ಕ್ಲಾಸ್ ಹುಡುಗರು ಹಣೆ ಬರೋಣ ಇಷ್ಟ. ಈ ಜವಾಬ್ದಾರಿ ಅನ್ನೋ ಮೂಟೆಗಳಿಂದ ಎಷ್ಟೋ ಜನ ಫ್ರೆಂಡ್ಸು ದೂರ ಆಗಿದ್ದಾರೆ. ಆ ದೂರ ಆಗಿರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.